ನಂಜನಗೂಡು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸೋಮವಾರ ನಗರಸಭೆಯಿಂದ 2026-27ನೇ ಸಾಲಿನ ಆಯವ್ಯಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಪೌರಾಯುಕ್ತ ಬಸವರಾಜ್, ಈಗಾಗಲೇ ನಗರದಲ್ಲಿ ಸುಮಾರು 8 ಸ್ಮಶಾನಗಳಿದ್ದು ಅಗತ್ಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ನೂತನ ದೇವಿರಮ್ಮನಹಳ್ಳಿ ಬಡಾವಣೆಗೆ 21 ಕೋಟಿ ರು ಟೆಂಡರ್ ಆಗಿದ್ದು ಪೈಪ್ಲೈನ್ ಕಾಮಗಾರಿ ಸೇರಿದಂತೆ ಮತ್ತಿತರ ಕೆಲಸಗಳು ನಡೆಯುತ್ತಿವೆ. ಕ್ಷೇತ್ರದ ಶಾಸಕರು ವಿಶೇಷ 10 ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ನಗರದ ಬಡಾವಣೆಗಳ ಅಭಿವೃದ್ಧಿಗಳು ಶೀಘ್ರದಲ್ಲಿ ಆಗಲಿವೆ ಎಂದರು. ಬಜೆಟ್ ಅಂದ್ರೆ ಕೇವಲ ನಿಮ್ಮ ಹಣಕಾಸು ಖರ್ಚು ಬರ್ತಕ್ಕಂಥದ್ದು, ನೀವು ವೆಚ್ಚ ಮಾಡತಕ್ಕಂಥದ್ದು ತಕ್ಕಯ ಪುಸ್ತಕದ ವರದಿಯನ್ನ ಕೇಳಲಿಕ್ಕೆ ಮಾಡಲಿಕ್ಕೆ ಇರತಕ್ಕಂಥ ಪೂರ್ವಭಾವಿ ಸಭೆ ಅಲ್ಲ. ಬಜೆಟ್ ಅಂದ್ರೆ ಒಂದು ಪ್ರದೇಶದ ನಗರ ಪ್ರದೇಶದ ಒಂದು ಯೋಜನೆಯನ್ನ ಅಂದ್ರೆ ಅಭಿವೃದ್ಧಿಯ ಸಮಗ್ರ ಅಭಿವೃದ್ಧಿಯ ಒಂದು ದೂರದೃಷ್ಟಿಯ ಗುರಿಯನ್ನು ಹೊಂದಿರತಕ್ಕಂಥ ಸಭೆ ಆಗುತ್ತದೆ. ಆ ಸಭೆಯಲ್ಲಿ ಸಂಪೂರ್ಣ ಆಡಳಿತದ ಎಲ್ಲ ಆಯಾಮಗಳು ಬರ್ತದೆ. ನಮ್ಮ ವಿಚಿತ್ರ ಏನಪ್ಪ ಅಂದ್ರೆ ಇಲ್ಲಿ ಬಹಳ ಘಟಾನುಘಟಿಗಳೆಲ್ಲ ಶಾಸಕರು ಮಂತ್ರಿಗಳಾಗಿದ್ದಾರೆ. ಈಗಲೂ ಪಾಪ ಬಹಳ ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಇನ್ನು ಕೂಡ ತನ್ನ ಬೇದಾವಿ ತರಲಿಕ್ಕೆ ಕೆಲಸ ಮಾಡಿದ್ದಾರೆ. ಆ ನಗರಸಭೆ ನಗರಸಭೆಗೆ ಪುರಸಭೆಗೆ ಒಂದು ಕಳಂಕ ಇದೆ. ಏನಪ್ಪ ಅಂದ್ರೆ FH ಅಂತವ್ರು ಆಗ್ತಿದ್ದಾರೆ. ಆಡಳಿತ ಚುರುಕಾಗಬೇಕು. ಏನ್ರಿ ಗೌರ್ಮೆಂಟ್ ಮಾಡಿತ್ತು, ಸಿಟಿಜನ್ ಚಾರ್ಟ್ ಅಂತ ಮಾಡ್ತು, ಟ್ರಾನ್ಸ್ಪರೆಂಟ್ ಆಕ್ಟ್ ಅಂತ ಮಾಡ್ತು. ಇದೇ ಸಂದರ್ಭದಲ್ಲಿ ನಗರದ ಸಾರ್ವಜನಿಕರು, ಮಾಜಿ ನಗರಸಭೆ ಅಧ್ಯಕ್ಷರು ಸೇರಿದಂತೆ ಹಲವರು ಮಾತನಾಡಿದ್ರು. ಶಂಕರಪುರ ಬಡಾವಣೆಗಳಲ್ಲಿ ಉದ್ಯಾನಗಳ ನಿರ್ವಹಣೆ ಸರಿಯಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಬೇರೆ ಬೇರೆ ಕಡೆಗಳಿಗೆ ತೆರಳಿ ನೀರು ಖರೀದಿಸಬೇಕು. ದೇವಿರಮ್ಮನಹಳ್ಳಿ ಬಸವೇಶ್ವರ ಸರ್ಕಲ್ ಬಳಿ ಹೈ ಮಾಸ್ಟ್ ದೀಪ ಕೆಟ್ಟಿದೆ. ನಗರದ ಹೊಸ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಎಂದರು. ಧೂಳುಗುಡಿಸುವ ವಾಹನ ಖರೀದಿ ಮಾಡಿದ್ದರೂ ಪ್ರಯೋಜನಕ್ಕೆ ಬರ್ತಿಲ್ಲ. ನಗರದ ಕೆಲವು ಬಡಾವಣೆಗಳಲ್ಲಿ ಕುಡಿಯುವ ನೀರು ಶುದ್ಧವಾಗಿ ಬರ್ತಿಲ್ಲ. ನಗರದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೀದಿ ದೀಪಗಳು ಕೆಟ್ಟು ನಿಂತಿವೆ. ಸ್ಮಶಾನಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಆಯವ್ಯಯ ಪಟ್ಟಿಯಲ್ಲಿ ಸೇರಿಸಿ ಬಗೆಹರಿಸುವಂತೆ ಮನವಿ ಮಾಡಿದ್ರು. ಕುಮಾರ್, CTV ನ್ಯೂಸ್, ನಂಜನಗೂಡು.